ಹೆಸರು ದಿವ್ಯಾನ ಪುರೋಹಿತ್ರೆ? ಹೆಸರು ಗೊತ್ತಿಲ್ಲಮ್ಮ. ಆ ಹುಡುಗಿ ಜೊತೆಗೆ ಒಬ್ಬ ಹುಡುಗ ಕೂಡ ಇದ್ದ, ಅವಳ ಅಣ್ಣ ಅನ್ಸತ್ತೆ. ಅವನ ಹೆಸರು ಅಭಿ ಅಲ್ವಾ ಪುರೋಹಿತ್ರೆ? ಆ ಹುಡುಗನ ಹೆಸರು ಹೇಳಿಲ್ಲಮ್ಮ. ಆ ಹುಡುಗನಿಗೆ ದೇವರು ಅಂದ್ರೆ ಇಷ್ಟ ಇಲ್ಲ ಅನ್ಸತ್ತೆ. ಅರ್ಚನೆ ಮಾಡಿಸ್ಲೋದು ಅಂತ ತಂಗಿಗೆ ಬೈದು ಪ್ರಸಾದನ ಬಿಸಾಕ್ದ. ಅಂದ್ರೆ ಖಂಡಿತ ಆ ಹುಡುಗನೇ ರೂಪ. ಅವ್ರು ಇಲ್ಲೇ ಎಲ್ಲೋ ಇರ್ತಾರೆ. ಅವರು ರಾತ್ರಿಯೆಲ್ಲ ಇಲ್ಲೇ ಇದ್ರಮ್ಮ. ಆ ಮಕ್ಕಳ ಜೊತೆ ಅವರಮ್ಮ ಕೂಡ ಇದ್ದಾಳಮ್ಮ. ಅಜ್ಜಿ, ನೀವ್ ಆ ಕಡೆ ಹೋಗಿ ಮಕ್ಕಳನ್ನ ಹುಡುಕ್ತೀರಾ? ನಾನು ಈ ಕಡೆ ಹೋಗಿ ಅವರಮ್ಮ ಕಾಣಿಸ್ತಾಳ ಅಂತ ನೋಡ್ತೀನಿ. ಹೋಗಿ. ದಿವ್ಯಾ, ಅಭಿ, ದಿವ್ಯಾ. ಸರ್, ನಾನು ಬಲಗಡೆಯಿಂದ ಬರ್ತೀನಿ, ನೀವು ಎಡಗಡೆಯಿಂದ ಬನ್ನಿ. ಇಷ್ಟರಲ್ಲಿ ನಾನು ಸ್ಟೇಷನ್ಗೆ ಫೋನ್ ಮಾಡಿ ಎಕ್ಸ್ಟ್ರಾ ಫೋರ್ಸ್ನ ಕರೆಸ್ತೀನಿ. ನಾವೇನಾದ್ರೂ ಆಲ್ಖೈದ ನೆಲೆಗೆ ಬಂದಿದೀವ? ಆ ಆಲಯಕ್ಕೆ ಬಂದಿದೀವಯ್ಯ. ಅಂದ್ರೆ ಸರ್, ಆ ಜಾನಕಿ ಮಕ್ಕಳು ಇಲ್ಲೇ ಇದ್ದಾರೆ ಅಂತ. ಇದ್ರೆ ಅವ್ರೇನ್ ಟೆರರಿಸ್ಟ್ ಅಲ್ಲಯ್ಯ. ಗಂಡ ಇಲ್ದಿರೋ ಒಬ್ಳು ಹೆಣ್ಣು, ತಂದೆ ಇಲ್ದಿರೋ ಇಬ್ರು ಚಿಕ್ಕ ಮಕ್ಕಳು. ಆದ್ರೆ ಅವರೇ ಅಲ್ವಾ ಸರ್ ಜೈನ ಕಿಡ್ನಾಪ್ ಮಾಡಿರೋದು? ಪ್ರಕಾಶ್, ಮೊದ್ಲ ಗನ್ ಒಳಗಿಡು. ಅರೆ ಭಕ್ತಿರ ಯಾರಾದ್ರೂ ನೋಡಿದ್ರೆ ಭಯ ಪಡ್ತಾರಯ್ಯ. ಸಾರಿ ಸರ್, ಇಟ್ಬಿಟ್ಟೆ ಸರ್. ಜೈ ಮಿಸ್ ಆಗೋದಕ್ಕೆ ಜಾನಕಿಗೂ ಅವಳ ಮಕ್ಕಳಿಗೂ ಯಾವುದೋ ಸಂಬಂಧ ಇಲ್ಲ. ಅದೇನ್ ಸರ್, ಅವ್ರನ್ನ ಫೋಕಸ್ ಮಾಡಿ ಅಂತ ನೀವೇ ಅಲ್ವಾ ಹೇಳಿದ್ದು? ಪೊಲೀಸರಲ್ವಾ ಪ್ರಕಾಶ್, ಎಲ್ಲಾರನ್ನೂ ಅನುಮಾನಿಸ್ಬೇಕು, ಆಮೇಲೆ ಫಿಲ್ಟರ್ ಮಾಡಬೇಕು. ನಮ್ಮ ಅನುಮಾನದ ಪಟ್ಟಿಯಿಂದ ಜಾನಕಿ ದೇವಿನ ಅವರ ಮಕ್ಕಳನ್ನ ಕೈ ಬಿಡ್ತಾ ಇದ್ದೀವಿ. ಜೈನ ಅವರು ಕಿಡ್ನಾಪ್ ಮಾಡಿಲ್ಲ. ಹೇಗೆ ಹೇಳ್ತಿದ್ದೀರಾ ಸರ್? ಗಂಡ ಇಲ್ದೇನೆ ಇಬ್ರು ಚಿಕ್ಕ ಮಕ್ಕಳ ಜೊತೆ ಒಂಟಿ ಹೆಣ್ಣು ಬದುಕೋದೇ ಕಷ್ಟ. ಈ ಕಿಡ್ನಾಪು, ಬೆದರಿಕೆಗಳು, ದುಡ್ಡು ವಸೂಲಿ ಹೇಗ್ ಮಾಡ್ತಾಳೆ? ಈಗೇನು ನಿತ್ಯ ಮೇಲೆ ಡೌಟ್ ಇಲ್ಲ ಅಂತಂದ್ರಿ. ಅವಳು ಜೈ ಲವರ್, ಕಿಲ್ಲರ್ ಅಲ್ಲ. ಮತ್ತೆ ಆ ಚಂದ್ರಿಕಾ ರಾಮಕೃಷ್ಣ ಅವ್ರು ಮಾಡಿರ್ತಾರ ಸರ್? ಅವರು ಆ ಮನೇಲಿ ಬದುಕ್ತಿರೋ ಪರಾವಲಂಬಿ ಜೀವಿಗಳು, ಪ್ಯಾರಾಸೈಟ್ಸ್. ಅವರಿಗೆ ಈ ಸೀನ್ ಇಲ್ಲ. ನಾವು ಅನುಮಾನಿಸ್ತಾ ಇರೋ ಈ 3 ಗ್ರೂಪ್ನೇ. ಇವ್ರು ಯಾರು ಇಲ್ಲ ಅಂದ್ರೆ ಇವನು ಪೊಲೀಸ್ ಅಲ್ಲ ಅಲ್ವಾ? ವಾವ್, ವಾಟ್ ಎ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್. ನೀವು ಹೀಗೆ ಕಾಣಿಸ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆಗ್ಲೇ ಕಾರಲ್ಲಿ ಹೋಗ್ಬೇಕಾದ್ರೆ ಕಾಣಿಸಿದ್ರಿ, ಸಡನ್ ಆಗಿ ದೇವಸ್ಥಾನದಲ್ಲಿ ಪ್ರತ್ಯಕ್ಷ ಆದ್ರಿ. ಆಹಾ,
ದೇವಸ್ಥಾನ ಆಗಿರೋದಕ್ಕೆ ಕಾಸ್ಟ್ಯೂಮ್ ಚೇಂಜ್ ಆಗಿದೆ, ಕರೆಕ್ಟ್? ಏನ್ ಮಾತಾಡ್ತಿದ್ದಾನೆ ಇವನು? ಎನಿವೆ, ಸ್ಯಾರಿಲ್ ನೀವು ತುಂಬ ಸಂಪ್ರದಾಯವಾಗಿದ್ದೀರಾ. ಇದನ್ನೇ ಕಂಟಿನ್ಯೂ ಮಾಡಿ, ತುಂಬ ಸಾಫ್ಟಾಗಿ ಕಾಣ್ತೀರಾ. ಈಗಷ್ಟೇ ನಿಮ್ಮ ಮಾಮ್ನ ಮೀಟ್ ಅದೇ. ನಿಮ್ಮ ಹಾಗೆ ಅವರು ಕೂಡ ಮಕ್ಕಳಿಗೋಸ್ಕರ ಹುಡುಕ್ತಾ ಇದ್ದಾರೆ. ಜೈ ಅಜ್ಜಿ ಕೂಡ ಹುಡುಕ್ತಾ ಇದ್ದಾರೆ.